ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಒಂದು ವಿಶೇಷವಾದಂಥ ದೇವಾಲಯಕ್ಕೆ ಬಂದ್ರಿ. ಈ ದೇವಾಲಯ 8ನೇ ಶತಮಾನದಾಗ ನಿರ್ಮಾಣ ಆಗೈತೆ ಅಂತೇಳಿ ಹೇಳ್ತಾರೆ. ಇದು ಯಾವ ದೇವಾಲಯಪ್ಪ ಅಂದ್ರೆ ಕಾಲಕಾಲೇಶ್ವರ ದೇವಾಲಯ ಆಗೈತೆ ರೀ. ಈ ದೇವಾಲಯ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ಗಜೇಂದ್ರಗಡ ಸಮೀಪದಿಂದ ಎತ್ತರವಾದಂಥ ಒಂದು ಬೆಟ್ಟದಲ್ಲಿ ನಾವು ಕಾಣ್ಬೋದಾಗಿದೆ. ಈ ದೇವಾಲಯದ ವಿಶೇಷತೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಬರ್ರಿ ಹೋಗೋಣ. ಈ ದೇವಾಲಯವನ್ನು ದಕ್ಷಿಣದ ಕಾಶಿ ಅಂತೇಳಿ ಕರೀತಾರೆ. ಅದು ಪ್ರತೀತಿನೂ ಐತಿಲ್ಲೇ. ಆಮೇಲೆ ಚಾಲುಕ್ಯರ ಕಾಲದಲ್ಲಿ ಈ ಪ್ರದೇಶದಲ್ಲಿ ಗುಹೆ ಕೆತ್ತಲು ಪ್ರಯತ್ನ ಮಾಡಿದ್ದರು ಅಂತಲೂ ಹೇಳ್ತಾರೆ. ಆಮೇಲೆ ಕಾಲಕ್ಕಿರುವ ಈಶ್ವರನೇ ಕಾಲಕಾಲೇಶ್ವರ ಅಂತ ಇಲ್ಲೇ ಪ್ರತೀತಿಯಾಗಿದೆ. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಸರಸ್ವತಿ ಗಣೇಶ ವಿಗ್ರಹವನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಈ ಒಂದು ದೇವಾಲಯಕ್ಕೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ 280 ಮೆಟ್ಟಿಲುಗಳನ್ನು ಹತ್ತುತ್ತಾ ದೇವಸ್ಥಾನಕ್ಕೆ ನಾವು ಹೋಗಬೇಕಾಗೈತಿ. ಆಮೇಲೆ ಏಕಶಿಲೆ ಬೆಟ್ಟದಲ್ಲಿ ನಿರ್ಮಾಣವಾದಂಥ ಈಶ್ವರ ದೇವಾಲಯವೂ ಆಗೈತಿದು. ಈ ಒಂದು ಕ್ಷೇತ್ರದಲ್ಲಿ ಗಜಾಸುರನೆಂಬ ರಾಕ್ಷಸನ ಅಟ್ಟಹಾಸ ಇರುವ ಸಂದರ್ಭದಲ್ಲಿ ಕಾಶಿಯಿಂದ ಶಿವನೇ ಇಲ್ಲಿಗೆ ಬಂದು ಆ ರಾಕ್ಷಸನನ್ನು ಸಂಹಾರ ಮಾಡಿ ಇಲ್ಲಿ ಕಾಲಕಾಲೇಶ್ವರನಾಗಿ ನೆಲೆಸಿದ ಅಂತ ಹೇಳ್ತಾರೆ. ಕಾಲ ಎಂದರೆ ಯಮನಿಗೂ ಈ ರಾಕ್ಷಸನನ್ನು ಸಂಹಾರ ಮಾಡಲು ಆಗದಿರುವಾಗ ಸಾಕ್ಷಾತ್ ಶಿವನೇ ಬಂದು ಆತನನ್ನು ಸಂಹಾರ ಮಾಡಿ ಕಾಲಕಾಲೇಶ್ವರನಾಗಿ ಇಲ್ಲಿ ನೆಲೆಸಿದ ಅಂತ ಇಲ್ಲಿ ಭಕ್ತರು ಹೇಳ್ತಾರೆ ನೋಡ್ರಿ. ಈ ಒಂದು ದೇವಸ್ಥಾನದ ಒಂದು ವಿಸ್ಮಯವನ್ನು ನಾವು ನೋಡೋದಾದರೆ, ಪ್ರತಿ ವರ್ಷ ಯುಗಾದಿ ಪಾಡ್ಯದ ದಿನದಂದು ಇಲ್ಲಿ ನೀರು ಬೀಳುವ ಎತ್ತರವಾದ ಬೆಟ್ಟಕ್ಕೆ ಸುಣ್ಣವನ್ನು ಒಂದು ಡಬ್ಬದಲ್ಲಿ ಕಲಿಸಿ ಇಡುತ್ತಾರಂತೆ ಸ್ನೇಹಿತರೆ. ಮಧ್ಯರಾತ್ರಿ ತಾನೇ ಆ ಸುಣ್ಣವನ್ನು ಬಳಿದುಕೊಳ್ಳುತ್ತದೆ ಅಥವಾ ಹಚ್ಚಿಕೊಳ್ಳುತ್ತದೆ ಅಂತೂ ಇಲ್ಲಿ ಭಕ್ತರು ನಂಬಿಕೆ ಸ್ನೇಹಿತರೆ. ಇದನ್ನು ಕೆಲವರು ಪ್ರಶ್ನೆ ಮಾಡಿ ನೋವನ್ನು ಕೂಡ ಅನುಭವಿಸಿದ್ದಾರೆ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾರೆ ನೋಡ್ರಿ. ಇದೊಂದು ಇಲ್ಲಿ ವಿಶೇಷವಾದಂಥ ವಿಸ್ಮಯವನ್ನು ನಾವಿಲ್ಲಿ ಕೇಳ್ಬೋದಾಗಿದೆ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ವಿಸ್ಮಯಗಳು ಮತ್ತು ಪವಾಡಗಳು ಅಂತ ಕೇಳ್ತಾ ಹೋದರೆ ಸಾಕಷ್ಟು ಇವೆ ಅಂತ ಇಲ್ಲಿ ಭಕ್ತರು ಹೇಳ್ತಾರೆ. ಅದೇ ರೀತಿ ಇನ್ನೂ ಒಂದು ಪವಾಡ ಅಥವಾ ಒಂದು ವಿಶೇಷವನ್ನು ಹೇಳ್ಬೇಕಂದ್ರೆ ಇಲ್ಲಿ ಒಂದು ಗಂಟೆಯ ಕಥೆ ಇದೆ ಸ್ನೇಹಿತರೆ. 2 ಚೀಲ ಅಥವಾ 2 ಕ್ವಿಂಟಲ್ ಜೋಳ ಕಾಳ ಇಡುವಂಥ ದೊಡ್ಡದಾದ ಒಂದು ಗಂಟೆ ಇತ್ತಂತೆ ಸ್ನೇಹಿತರೆ. ಆ ಗಂಟೆ ಆಕಾಶ ಮಾರ್ಗವಾಗಿ ತಾನೇ ಮೇಲೆ ಹೋಗಿದೆ ಅಂತ ಇಲ್ಲಿ ಸ್ಥಳೀಕರು ನಮಗೆ ಹೇಳ್ತಾರೆ ನೋಡ್ರಿ. ಈ ಕ್ಷೇತ್ರದಲ್ಲಿ ಆದಿಶಕ್ತಿ ದುರ್ಗಾದೇವಿ ದೇವಾಲಯವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಅಂದು ಈಶ್ವರನು ಗಜಾಸುರ ರಾಕ್ಷಸನನ್ನು ಸಂಹಾರ ಮಾಡಲು ಈ ದುರ್ಗೆಯನ್ನು ಮುಂದಿಟ್ಟುಕೊಂಡು ಸಂಹಾರ ಮಾಡಿದನಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ.
ದೇವಸ್ಥಾನದ ಗರ್ಭಗುಡಿಯ ಮುಂದೆ ಗುಪ್ತಾನಂದೀಶ್ವರ ವಿಗ್ರಹ ಕೂಡ ಇದೆ ಸ್ನೇಹಿತರೆ. ಈ ವಿಗ್ರಹ ಪ್ರತಿ ವರ್ಷ ಒಂದು ಸಾಸಿವೆ ಕಾಳಷ್ಟು ಬೆಳೆಯುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ಒಂದು ಇಲ್ಲೇ ವಿಸ್ಮಯ ಅಂತ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ದೇವಸ್ಥಾನದಲ್ಲಿ ಮೇಲಿಂದ ಧುಮುಕುವಂಥ ಈ ಒಂದು ಅಂತರ್ಗಂಗೆಯನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಮಳೆಗಾಲದಲ್ಲಿ ಯಥಾಸ್ಥಿತಿಯಲ್ಲಿ ಇರುತ್ತದೆ ಸ್ನೇಹಿತರೆ. ಬೇಸಿಗೆಯಲ್ಲೂ ಕನಿಷ್ಠವಾಗಿ ಹನಿಯಾಗಿ ಜಿಗುತ್ತಾ ಇರುತ್ತಂತೆ ಸ್ನೇಹಿತರೆ. ಒಟ್ಟಿನಲ್ಲಿ ಇಲ್ಲಿ ಅಂತರ್ಗಂಗೆ ಯಾವ ಮುಖಾಂತರ ಬರ್ತಾಳೆ ಅನ್ನೋದು ಗೊತ್ತಿಲ್ಲ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾರೆ ಸ್ನೇಹಿತರೆ. ಪ್ರತಿ ವರ್ಷ ದವನದ ಹುಣ್ಣಿಮೆ ದಿನದಂದು ಜಾತ್ರೆ 5 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುತ್ತದೆ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾರೆ. ಈ ದೇವಾಲಯವು ಚಾಲುಕ್ಯರ ನಂತರ ದಿನಗಳಲ್ಲಿ ಈಗಿನ ಗೋರ್ಪಡೆ ರಾಜರ ಆಳ್ವಿಕೆಯಲ್ಲಿ ಇರುತ್ತದೆ ಸ್ನೇಹಿತರೆ. ದೇವಸ್ಥಾನದ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊತೀನಿ. ಯಾರು ನನ್ನ ಚಾನಲ್ ಹೊಸ್ತಾ ನೋಡತ್ತೀರಿ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ. ನಿಮ್ಮ ಅನಿಸಿಕೆ ಏನಾದ್ರು ಇದ್ದರೆ ನಮ್ಗೆ ಕಮೆಂಟು ಮಾಡಿರಿ. ಮತ್ತು ನೆಕ್ಸ್ಟ್ ಮುಂದೆ ನೋಡಿದಾಗ ಸಿಗೋಣ್ರಿ.